ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಕೇಶ್ ಅಂತ. ನಾನು ಸಿಂಜೆಂಟಾ ಕಂಪನಿಯಲ್ಲಿ ಟೆರಿಟರಿ ಮ್ಯಾನೇಜರ್ ಆಗಿ ಕಳೆದ 3 ವರ್ಷದಿಂದ ಕೋಲಾರ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಬಂದಿದ್ದೀನಿ. ನಾವು ಇವತ್ತು ಸಿಂಜೆಂಟಾ ಕಂಪನಿಯ ಹೊಸ ತಳಿಯಾದ ಟೊಮೊಟೊ ಬಾಹೋ ಪ್ರಾತ್ಯಕ್ಷತೆಯನ್ನು ನೋಡಕ್ಕೆ ಬಂದಿದ್ದೀವಿ. ಹಾಗೆ ಅದರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಸಿಂಜೆಂಟಾ ಕಂಪನಿಯ ಬಾಹೋ ತಳಿ ಬೇಸಿಗೆ ತಳಿಯಾಗಿದ್ದು, ಈ ಒಂದು ತಳಿಯನ್ನು ಅಕ್ಟೋಬರಿಂದ ಮಾರ್ಚ್ವರೆಗೂ ನಾಟಿ ಮಾಡಬಹುದಾಗಿದೆ. ಹಾಗೆ ಈ ಒಂದು ತಳಿಯ ಮುಖ್ಯ ಗುಣಲಕ್ಷಣಗಳೇನಪ್ಪ ಅಂದರೆ, ಕಾಯಿ ಬಹಳ ಸದೃಢವಾಗಿ ಬೆಳೆದು ಕೆಳಗಡೆಯಿಂದ ಮೇಲ್ಗಡೆವರೆಗೂ ಒಂದೇ ಆಕಾರದಲ್ಲಿದ್ದು ಉತ್ತಮವಾದ ಸೈಜ್ ಬರುವಂತ ಒಂದು ತಳಿಯಾಗಿದೆ. ಈ ಒಂದು ತಳಿ ಬೇಸಿಗೆ ಬಿಸಿಲಿಗೆ ಅಂದರೆ 38ರಿಂದ 40 ಡಿಗ್ರಿ ಟೆಂಪರೇಚರ್ ಅಲ್ಲೂ ತಡೆದು, ಈ ಒಂದು ಬಾಹೋ ತಳಿಯಲ್ಲಿ ಮತ್ತೊಂದು ಮುಖ್ಯವಾದ ಒಂದು ಗುಣಲಕ್ಷಣ ಅಂದರೆ ಹಣ್ಣಿನ ಕ್ವಾಲಿಟಿ. ಈ ಒಂದು ಕಾಯಿ ಬಹಳ ಗಟ್ಟಿಯಾಗಿದ್ದು ದೂರದ ಮಾರುಕಟ್ಟೆಗಳಿಗೆ ಕಳಿಸುವಂತ ಬಹಳ ಸೂಕ್ತವಾದ ಒಂದು ತಳಿಯಾಗಿದೆ. ಇದು ಕೋಲ್ಕತ್ತಾ, ಬಾಂಗ್ಲಾ ಇನ್ನಿತರೆ ರಾಜ್ಯಗಳಿಗೆ ಕಳಿಸೋದಕ್ಕೂ ಕೂಡ ಬಹಳ ಸೂಕ್ತವಾಗಿದೆ. 15ರಿಂದ 20 ದಿವಸ ನಾವು ಇಟ್ಟರು ಕೂಡ ಯಾವುದೇ ತರ ಒಂದು ಕ್ವಾಲಿಟಿ ಕಳ್ಕೊಳ್ಳದೆ ಇರುವಂತ ಒಂದು ಗುಣಮಟ್ಟ ಇದರಲ್ಲಿ ಹೊಂದಿದೆ. ಹಾಗೆ ಇದರ ಬಣ್ಣ ನೀವು ನೋಡಬಹುದು, ಆಕರ್ಷಕ ಕೆಂಪು ಬಣ್ಣ ಹೊಂದಿದೆ. ಈ ಒಂದು ತಳಿ ಎಲ್ಲಾ ಭಾಗಗಳಲ್ಲೂ ಬೆಳೆಯುವಂತ ಒಂದು ಉತ್ತಮವಾದ ತಳಿಯಾಗಿದೆ. ರೈತ ಬಾಂಧವರೆಲ್ಲ ಈ ಒಂದು ಬೇಸಿಗೆ ಕಾಲದಲ್ಲಿ ಸಿಂಜೆಂಟಾ ಕಂಪನಿಯ ಬಾಹೋ ತಳಿಯನ್ನು ಬೆಳೆದು ಉತ್ತಮವಾದ ಲಾಭ ಪಡೆಯಬೇಕೆಂದು ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ. ಧನ್ಯವಾದಗಳು ತಮ್ಮೆಲ್ಲರಿಗೂ ಸಿಂಜೆಂಟಾ ಪರವಾಗಿ.